ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಗುರುವಿನ ಒಂದು ಸಂಚಾರದ ಒಂದು ಫಲಾನುಫಲಗಳನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದೇ ರೀತಿ ಪ್ರತಿಯೊಂದು ವಿಚಾರಗಳನ್ನು ತಮ್ಮ ಮೊಬೈಲಲ್ಲೇ ಕುಳಿತುಕೊಂಡು ತಾವು ನೋಡಬಹುದು. ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಗುರು ಗೋಚಾರ ಫಲ, ಒಂದು ಗುರುವಿನ ಒಂದು ಸಂಚಾರ 2024ರಲ್ಲಿ ಯಾವ ರೀತಿ ನಡೀತಾ ಇದೆ. ವಿಶೇಷ ಏನಪ್ಪ ಅಂದರೆ ಈ ಒಂದು ಸಂಚಾರ 6 ವರ್ಷಕ್ಕೆ ಒಂದು ಸತಿ ಬರುವಂತಹ ಒಂದು ಸಂಚಾರ ಆಗುತ್ತೆ. ಏನಪ್ಪ ಇದ್ರ ವಿಶೇಷ ಅಂದರೆ ಗುರುವಿನ ಜೊತೆ ಶುಕ್ರನ ಸಂಯೋಜನೆಯಾಗುವಂತಹ ಒಂದು ವಿಶೇಷವಾದಂತಹ ಸಮಾಗಮ ಅಂತಲೂ ಸಹಿತ ಹೇಳ್ಬೋದು. ಅಂದರೆ ಗುರು ಬೃಹಸ್ಪತಿ ದೇವತೆಗಳ ರಾಜ, ಶುಕ್ರ ದೈತ್ಯರ ರಾಜ ಅಂದರೆ ರಾಕ್ಷಸರ ರಾಜ. ಈ ಎರಡೂ ಗ್ರಹಗಳು ಅಂದರೆ ಗುರು ಮತ್ತು ಶುಕ್ರ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿ ಅಂದರೆ ಗುರುವಿನ ಜೊತೆ ಶುಕ್ರನ ಸಹಿತ ಸಂಯೋಜನೆಯಾಗುವಂಥದ್ದು ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಕೆಲವು ಗ್ರಹಗಳಿಗೆ ಅಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಮಿಶ್ರ ಫಲಗಳಿರ್ತವೆ. ಅಂದರೆ ಈ ಒಂದು ಗ್ರಹಗಳ ಸಂಯೋಜನೆ ಮುಖಾಂತರವಾಗಿ ಒಂದು ರಾಶಿ ಫಲವನ್ನು ಸಹಿತ ತಿಳಿಸುವಂತಹ ಸಮಯ ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷ ಏನಪ್ಪ ಅಂದರೆ ಮಿಶ್ರ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಶುಭ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಅಶುಭ ಫಲನೂ ಸಹಿತ ಕೆಲವೊಂದು ರಾಶಿಗಳಿಗೆ ಬರ್ತಾ ಇದೆ. ಯಾವ ಯಾವ ರಾಶಿಗಳು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಮೇ 1ನೇ ತಾರೀಕಿನಂದು ಈ ಒಂದು ಗುರುವಿನ ಸಂಚಾರ ಪ್ರಾರಂಭವಾಗ್ತಾ ಇದೆ. 2024 ಮೇ 1ನೇ ತಾರೀಕು. ವಿಶೇಷವಾಗಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರುವಿನ ಒಂದು ಸಂಚಾರ ಆಗ್ತಾ ಇದೆ. ಇದರಿಂದ ಏನೇನೆಲ್ಲ ಆಗುವಂತಹ ಒಂದು ವಿಚಾರಗಳಿದ್ದಾವೆ ಅನ್ನೋದನ್ನು ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ವರ್ಷದಲ್ಲಿ ಪ್ರತಿಯೊಂದು ಗ್ರಹಗಳಿಗೂ ಸಹಿತ ಉತ್ತಮವಾದಂತಹ ಫಲಾನುಫಲಗಳು ನೀಡ್ತಾ ಹೋಗ್ತವೆ ಪ್ರತಿಯೊಂದು ರಾಶಿಗೆ. ಸೊ ಆ ಒಂದು ಆಧಾರದ ಮೇಲೆ ಈ ಒಂದು ಜ್ಯೋತಿಷ್ಯ ಫಲ ಗುರು ಸಂಚಾರ ಫಲ ಅಂತಲೇ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಈ ಗುರುವಿನ ಸಂಚಾರದ ಫಲದಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಅಂದರೆ ವಿಶೇಷವಾಗಿ ಈಗ ಮೀನರಾಶಿಯನ್ನು ತೊರೆದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರು. ಮೇಷರಾಶಿಯಿಂದ ವೃಷಭ ರಾಶಿ ಅಂದರೆ 1 ವರ್ಷಗಳ ಕಾಲ ಗುರುವಿನ ಒಂದು ಸಂಚಾರ ಯೋಗ ಇರುತ್ತೆ. ಈ ಒಂದು ವರ್ಷದಲ್ಲಿ ಏನೆಲ್ಲ ಫಲಗಳು ಬರುತ್ತೆ, ಯಾವ ಯಾವ ರೀತಿಯಲ್ಲಿ ನಾವಿರಬೇಕು ಅನ್ನೋದನ್ನು ಸೂಕ್ಷ್ಮ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ತಾವಿದನ್ನು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತಾವಿದನ್ನು ಅಳವಡಿಸ್ಕೊಂಡು ಹೋದರೆ ತಮಗೆ ಎಲ್ಲ ರೀತಿಯನ್ನು ಸಹಿತ ಉತ್ತಮವಾದಂತಹ ಒಂದು ಬೆಳವಣಿಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಗುರು ಅಂದರೆ ಏನಪ್ಪ ಅಂದರೆ ಎಲ್ಲ ಒಂದು ಪ್ರತಿಯೊಂದು ಜಾತಕದಲ್ಲೂ ಸಹಿತ ನಾವು ನೋಡೋದಾದರೆ ಗುರುವಿನ ಒಂದು ಮಹತ್ವ ತುಂಬಾ ಮುಖ್ಯವಾದದ್ದು ನನ್ನ ಪ್ರೀತಿಯ ವೀಕ್ಷಕರೇ. ಯಾವ ರೀತಿಯಪ್ಪ ಅಂದರೆ ಶೈಕ್ಷಣಿಕ ಜೀವನದಲ್ಲಾಗಿರ್ಬೋದು, ಉದ್ಯೋಗದ ಜೀವನದಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರಗಳಲ್ಲಾಗಿರಬಹುದು, ಶುಭ ಸಮಾರಂಭಗಳಾಗಿರಬಹುದು, ಅಥವಾ ಮುಹೂರ್ತಗಳಾಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಆಗಿರಬಹುದು, ವಿಶೇಷವಾಗಿ ಸಂತಾನ ಬಲಕ್ಕಾಗಿರಬಹುದು, ಕಲ್ಯಾಣಗಳಿಗಾಗಿರಬಹುದು, ಮದುವೆಯ ಒಂದು ಶುಭ ಕಾರ್ಯಗಳಿಗಾಗಿರ್ಬೋದು, ಶುಭ ಕಲ್ಯಾಣ ಯೋಗಗಳಿಗಾಗಿರ್ಬೋದು, ನಾಮಕರಣಕ್ಕಾಗಿರ್ಬೋದು, ಗೃಹ ಪ್ರವೇಶಕ್ಕಾಗಿರ್ಬೋದು, ಹೀಗೆ ಹಲವಾರು ಸಂತೋಷಕರವಾದಂತಹ ಒಂದು ಚಟುವಟಿಕೆಗಳನ್ನು ನಾವೇನು ಮಾಡ್ತೀವಿ ಅದಕ್ಕೆ ಗುರುಬಲ ಅನ್ನುವಂಥದ್ದು ತುಂಬನೇ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ ಹಾಗೆ
ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತೆ. ಗುರುವಿನ ಮಾರ್ಗದರ್ಶನ ಯಾವಾಗ ಇರುತ್ತೆ ಆಗ ನಾವು ಏನೆಲ್ಲ ಕೆಲಸವನ್ನು ಮಾಡಬಹುದು ಅಂತ ಗುರು ನಮಗೆ ಒಂದು ದೈವಿಕವಾದಂತಹ ಬೆಳವಣಿಗೆಯನ್ನು ತಂದುಕೊಡ್ತಾರೆ. ಅದೇ ರೀತಿ ಸಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ 12 ಗ್ರಹಗಳಿದ್ದಾವೆ, 12 ರಾಶಿಗಳಿದ್ದಾವೆ, 9 ಗ್ರಹಗಳಿದ್ದಾವೆ. ನೋಡಿ, ಮನುಷ್ಯ ತಪ್ಪು ಮಾಡಬಹುದು, ಆದರೆ ಜ್ಯೋತಿಷ್ಯ ಶಾಸ್ತ್ರ ತಪ್ಪು ಮಾಡೋದಿಲ್ಲ ಅಂತ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ 12 ರಾಶಿಯಲ್ಲಿ, ಅರ್ಥ ಆಗ್ತಿದೆಯಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, 9 ಗ್ರಹಗಳ ಸಂಯೋಜನೆಯಾದಾಗ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರ್ತವೆ, ಯಾವ ರೀತಿಯಲ್ಲಿ ಶುಭ ಫಲಗಳು ಬರ್ತವೆ, ಏನೆಲ್ಲ ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತಾ ಹೋಗೋಣ. ವೃಷಭ ರಾಶಿಯ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳು ಬರ್ತವೆ ಅಂತ ನೋಡೋಣ ನನ್ನ ಪ್ರೀತಿಯ ವೀಕ್ಷಕರೇ. ಇಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಬರ್ತಾ ಇದೆ. ಬೆಳವಣಿಗೆಯಲ್ಲಿ ಕೆಲವೊಂದು ಕೊರತೆಗಳು ಬರುವಂಥದ್ದು ಮತ್ತು 11ನೇ ಮನೆಯ ಅಧಿಪತಿಯ ಸಂಚಾರದಿಂದಾಗಿ ಹಣದ ಲಾಭಗಳು ಬಂದರೂ ಸಹಿತ ಆ ಹಣವನ್ನು ತಾವು ಉಳಿಕೆ ಮಾಡೋದರಲ್ಲಿ ತುಂಬಾ ಸರ್ಕಸ್ ಮಾಡಬೇಕಾಗತ್ತೆ ವೃಷಭ ರಾಶಿಯವರು. ಅಂದರೆ ಸೇವಿಂಗ್ಸ್ ಕಡಿಮೆ ಆಗುತ್ತೆ, ತುಂಬಾ ಜಾಗೃತಿಯಾಗಿರಬೇಕು ವೃಷಭ ರಾಶಿಯವರು. ಗುರು ಸಂಚಾರ ಯೋಗದಿಂದ ಹಣ ಉಳಿಕೆ ತಮಗೆ ಆಗೋದಿಲ್ಲ, ಜಾಗೃತಿಯಾಗಿರಿ ಅಂತಲೂ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಮ್ಮ ಒಂದು ಪಚನ ಕ್ರಿಯೆಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಬರ್ತಾ ಇದೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರು ಇರ್ತಾರೆ ಅಂಥವ್ರಿಗೆ ಕೆಲವೊಂದು ಸಂಶಯಾಸ್ಪದವಾದಂತಹ ಘಟನೆಗಳು ನಡೆಯುವಂಥದ್ದು, ಪ್ರೀತಿ ಪ್ರೇಮಗಳಲ್ಲಿ ಕೆಲವೊಂದು ನಂಬಿಕೆಗಳು ವಿಭಿನ್ನವಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಈ ಥರ ಸಮಸ್ಯೆಗಳು ಕಾಡುತ್ತೆ ವೃಷಭ ರಾಶಿಯವ್ರಿಗೆ. ಅತಿ ಹೆಚ್ಚು ಜಾಗೃತಿಯಾಗಿರಬೇಕಾಗುತ್ತೆ ಆ ಒಂದು ವಿಚಾರದಲ್ಲಿ. ಮತ್ತು ವಿಶೇಷವಾಗಿ ತಮಗೆ ವೈವಾಹಿಕ ಜೀವನದಲ್ಲಿ ಅಷ್ಟೊಂದು ಫಲ ಕೊಡ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ತಾವು ಜಾಗೃತಿಯಾಗಿರಬೇಕಾಗತ್ತೆ. ಮತ್ತು ತಮ್ಮ ಒಂದು ಕುಟುಂಬದ ಮೇಲೆ ಸ್ವಲ್ಪ ಅಸಮಾಧಾನಗಳಾಗುವಂಥದ್ದು, ಅಥವಾ ತಮ್ಮ ಮಾತನ್ನು ಯಾರು ಕೇಳದಲೇ ಇರುವಂಥದ್ದು, ಅಥವಾ ತಮಗೆ ಮಾನಸಿಕವಾದಂಥ ತೊಂದರೆಗಳಾಗುವಂಥದ್ದು, ಮತ್ತು ತಮಗೆ ಎಲ್ಲರ ನಡುವೆ ಕೆಲವೊಂದು ಅವಮಾನಗಳಾಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ನಡೆಯುವಂತಹ ಸಾಧ್ಯತೆ ವೃಷಭ ರಾಶಿಯವ್ರಿಗೆ ಇದೆ. ಯಾಕೆಂದರೆ ಈ ಒಂದು ಗುರು ಸಂಚಾರ ಯೋಗದಿಂದ ತಮಗೆ ಕೆಲವೊಂದು ಗಂಡಾಂತರಗಳು ಕಾಡ್ತಾ ಇರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕು ಅಂತಲೂ ಸಹಿತ ಹೇಳ್ತೇನೆ. ಮತ್ತು ಈ ಒಂದು ವೃಷಭ ರಾಶಿಯಲ್ಲಿ ಅವ್ರಿಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು, ಮತ್ತು ವೃತ್ತಿಪರ ಜೀವನದಲ್ಲಿ ಹೈಯರ್ ಅಥಾರಿಟಿ ಕಡೆಯಿಂದ ಸ್ವಲ್ಪ ಅವ್ರಿಗೆ ಪ್ರೆಷರ್ಗಳು ಜಾಸ್ತಿ ಬೀಳ್ತಾ ಇರುತ್ತೆ. ರಾಜಕಾರಣಿಗಳಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅವ್ರಿಗೆ ವಿದ್ಯೆಯನ್ನು ಚಾತುರ್ಯ ಮಾಡಲಿಕ್ಕೆ ಅಥವಾ ಅವ್ರಿಗೆ ಕಾನ್ಸಂಟ್ರೇಷನ್ನೇ ಬರೋದಿಲ್ಲ, ಓದಲಿಕ್ಕೇ ಅವ್ರಿಗೆ ಆಗೋದಿಲ್ಲ, ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ಗಳು ಅವರನ್ನು ಆಹ್ವಾನ ಮಾಡ್ತವೆ. ಮತ್ತು ವಿಶೇಷವಾಗಿ ವೃಷಭ ರಾಶಿಯವರು ಎಷ್ಟು ಜಾಗೃತಿಯಾಗಿರಬೇಕು ಅಂದರೆ, ಹುಟ್ಟೋ ಒಂದು ಮಗುವನ್ನು ನಾವು ಹೇಗೆ ನೋಡ್ಕೊಳ್ತೀವಿ ಹಾಗೆ ಅಷ್ಟು ಜಾಗೃತಿಯ ರೀತಿಯಲ್ಲಿ ತಮ್ಮ ಭವಿಷ್ಯದ ಕಡೆಗೆ ತಾವು ವಿಚಾರವನ್ನು ಮಾಡಬೇಕಾಗತ್ತೆ. ಯಾಕಪ್ಪ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ದಾರಿದ್ರ್ಯ ಕಂಟಕಗಳು ವೃಷಭ ರಾಶಿಯವರಿಗೆ ಕಾಡುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ
ತಮ್ಮ ಒಂದು ಭವಿಷ್ಯವನ್ನು ತಿಳ್ಕೊಳ್ಳಿ ಕರೆಕ್ಟಾಗಿ. ತಮ್ಮ ಒಂದು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಜ್ಯೋತಿಷ್ಯ ಫಲವನ್ನು ತಿಳ್ಕೊಂಡು ಮುಂದೆಗಡೆ ಯಾವ ರೀತಿ ಸ್ಟೆಪ್ಸ್ನ ಇಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡೋದು ಅತಿ ಮುಖ್ಯವಾದಂಥ ಅಂಶವಾಗಿರುತ್ತೆ ವೃಷಭ ರಾಶಿಯವ್ರಿಗೆ. ಅದಕ್ಕೆ ಹೇಳೋದು ನಾನು ನಿಮಗೆ, ಹಿಂದೆ ಗುರುವಿನ ಮಾರ್ಗದರ್ಶನವಿರಬೇಕು, ಮುಂದೆ ತಮ್ಮ ಗುರಿ ಇದ್ದರೆ ತಾವು ಸಕ್ಸಸ್ಫುಲ್ ಆಗ್ತೀರಿ ಅಂತ ನಾನು ನಿಮಗೆ ನೇರವಾಗಿ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವ್ರಿಗೆ ವಿಶೇಷವಾಗಿ ತಾವು ಚಿಂತೆಯನ್ನು ಮಾಡಬೇಡಿ. ಅದಕ್ಕೆ ಒಂದು ಸುಲಭವಾದಂತಹ ಪರಿಹಾರವನ್ನು, ಒಂದು ಬೀಜಾಕ್ಷರ ಮಂತ್ರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಬೀಜಾಕ್ಷರ ಮಂತ್ರವನ್ನು ತಾವು 108 ಬಾರಿ ಪ್ರತಿನಿತ್ಯದ ಪಠನೆ ಮಾಡಬೇಕು ನನ್ನ ಪ್ರೀತಿಯ ವೀಕ್ಷಕರೇ. ಈ ಒಂದು ಪ್ರತಿನಿತ್ಯ ಈ ಬೀಜಾಕ್ಷರಿ ಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ತಮ್ಮ ಒಂದು ಪ್ರಭಾವ ಏನಿದೆ, ಗುರುವಿನ ನೆಗೆಟಿವಿಟಿ ಪ್ರಭಾವ ಏನಿದೆ ಸ್ವಲ್ಪ ಕಡಿಮೆಯಾಗುವಂತಹ ಸಾಧ್ಯತೆ. ಈಗ ಕತ್ತೆ ಹೋಗುವಂಥ ಸ್ವಲ್ಪ ಉಗುರೋದ್ರೆ ಏನು ಸಮಸ್ಯೆ ಇಲ್ಲಲ್ಲ, ಅದೇ ರೀತಿಯಲ್ಲಿ ಆ ಒಂದು ಗುರುವಿನ ಪ್ರಭಾವವನ್ನು ತಾವು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರತಿ ಗುರುವಾರ ತಾವು ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು ತಾವು ಪಠನೆಯನ್ನು ಮಾಡೋದರಿಂದ ಅತಿ ಮುಖ್ಯವಾದಂತಹ ಘಟಕಗಳಿಗೆ ತಾವು ತಲುಪ್ತೀರಿ. ಇನ್ನೊಂದು ಸತಿ ಈ ಮಂತ್ರವನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳೋಣ ಪ್ರೀತಿಯ ವೀಕ್ಷಕರೇ. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ. ಈ ಒಂದು ಗುರುವಿನ ಅಂದರೆ ಬೃಹಸ್ಪತಿಯ ಬೀಜಾಕ್ಷರ ಮಂತ್ರವನ್ನು ತಾವು ಪಠನೆಯನ್ನು ಮಾಡಿದ್ರೆ ತಮ್ಮ ಎಲ್ಲ ಸಮಸ್ಯೆಗಳು ಸಹಿತ ಕಡಿತವಾಗುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ಪ್ರತಿಯೊಂದು ವಿಚಾರಗಳನ್ನು ತಾವಿಲ್ಲಿ ತಿಳಿಸ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ, ನನ್ನ ಆರಾಧ್ಯ ದೈವವಾಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ನಿಮಗೆಲ್ಲರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.